ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಲ್ಲೆಗೆ ಭೇಟಿ ನೀಡುವ ಮುನ್ನವೇ ಜಿಲ್ಲಾಸ್ಪತ್ರೆಗೆ ಎಂಆರ್ಐ ಯಂತ್ರ ಸೇರಿದಂತೆ ಅಗತ್ಯ ಮೂಲಸೌಕರ್ಯ, ವೈದ್ಯರ ನೇಮಕಾತಿ ಒದಗಿಸಬೇಕು ಅಥವಾ ಅಧಿವೇಶನದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಘೋಷಣೆ ಮಾಡಿ ಬರಬೇಕು ಎಂದು ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ಆಗ್ರಹಿಸಿದರು. ನೀವು ಘೋಷಣೆ ಮಾಡದೇ ಇದ್ರು ಕೂಡ ನಮ್ಮ ಬಿಜೆಪಿ ಸರ್ಕಾರ ಘೋಷಣೆ ಮಾಡಿರುವಂತ ಈ ಒಂದು ಅನುದಾನದಲ್ಲಿ ಏನು ಇವತ್ತು ಕಟ್ಟಡ ಆಗಿದೆ, ಆ ಕಟ್ಟಡದಲ್ಲಿ ಎಂಆರ್ಐ ಮಷೀನ್ ಹಿಡಿದು ಬೇಕಾಗಿರುವಂತಹ ಸವಲತ್ತುಗಳನ್ನು ಕೊಟ್ಟು ವೈದ್ಯಾಧಿಕಾರಿಗಳನ್ನು ಕೊಟ್ಟು ನೀವು ಆ ಉದ್ಘಾಟನೆಗೆ ಬನ್ನಿ ಅಂತ ನಾವು ಇವತ್ತು ಆಗ್ರಹಿಸ್ತಾ ಇದ್ದೇವೆ. ಇಲ್ದಿದ್ರೆ ನೀವು ಈ ಉದ್ಘಾಟನೆ ಮಾಡ್ತಾ ಇದ್ರೆ ನಮ್ಮ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಯಾವ ಅನುದಾನ ಕೊಡಬೇಕು ಅದನ್ನು ಇವತ್ತಿನ ಅಧಿವೇಶನದಲ್ಲಿ ನೀವು ಇವತ್ತು ಅದನ್ನು ಸಂಕ್ಷೇಪ ಮಾಡಿಸ್ಬೇಕಂತ ಹೇಳಿ ರಾಜ್ಯಾಧ್ಯಕ್ಷರ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿರುವಂತಹ ನಿಖಿಲ್ ಶೆಟ್ಟಿ ಅವರು ಎಂಎಲ್ಎಗಳಿದ್ದಾರೆ. ಅವರು ಕೂಡ ಹಿಂದಿನ ಸಲ ಅಧಿವೇಶನದಲ್ಲಿ ಕೂಗಾಗಿದ್ದೇವೆ, ನಾವು ಕೂಗಾಡಿದ್ದೇವೆ. ಆದ್ರೂ ಕಣ್ಣಿನ ಅವರಿಗೆ ಒಂದು ಕಣ್ಣಿನ ಶಾಪ ಆಗ್ತದೆ ಹೊರತು ಒಂದು ದಿವಸ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಪ್ರೀತಿಯಿಂದ ನಾವು ಇದನ್ನು ಕೊಟ್ಟಿದ್ದೇವೆ ಅನ್ನೋದು ಈ ತನಕ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ. ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಜಿಲ್ಲಾಸ್ಪತ್ರೆ ಅಭಿವೃದ್ಧಿಗೆ 150 ಕೋಟಿ ರೂಪಾಯಿ ಮಂಜೂರಿಯಾಗಿತ್ತು. ಆದರೆ ಕಾಂಗ್ರೆಸ್ ವಕ್ತಾರರು ದಾಖಲೆಗಳಿಲ್ಲದೆ ತಪ್ಪು ಮಾಹಿತಿ ಹಂಚುತ್ತಿದ್ದಾರೆ ಎಂದು ಆರೋಪಿಸಿದ್ರು. ಬಿಜೆಪಿ ಅವಧಿಯಲ್ಲಿ ಮಂಜೂರಿಯಾದ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡುತ್ತಿರುವ ಸರ್ಕಾರ ಈಗ ಅಗತ್ಯ ಯಂತ್ರೋಪಕರಣ ಹಾಗೂ ವೈದ್ಯರನ್ನ ಒದಗಿಸಬೇಕೆಂದರು. ಕಟ್ಟಡಕ್ಕೆ ಆಗಿನ ನಮ್ಮ ಬಿಎಸ್ ಯಡಿಯೂರಪ್ಪಜಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ 150 ಕೋಟಿ ಅನುದಾನವನ್ನು ಆಗಲೇ ಮಂಜೂರಿ ಮಾಡಿದ್ರು. ತದನಂತರ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರ ನಾವು ಇವತ್ತು ಕೊಟ್ಟಿರುವಂತಹ ಅನುದಾನವನ್ನೇ ತಮ್ಮ ಹಣ ಅಂತ ಹೇಳ್ಕೊಂಡು ಇವತ್ತು ಹೆಗ್ಗಳಿಕೆ ಪಾತ್ರ ಮಾಡ್ಕೊಳ್ತಾ ಇದ್ದಾರೆ. ಬಂದು ಪ್ರೆಸ್ ಮೀಟ್ ಮಾಡ್ತಾರೆ, ವೈದ್ಯರನ್ನ ನೇಮಿಸಬೇಕು, ಅಲ್ಲಿರುವಂತಹ ಸಲಕರಣೆ ಉಪಕರಣಗಳನ್ನು ಅಲ್ಲಿ ಕೂಡ ಕೊಡಬೇಕಾಗಿ ನಾವು ಈ ಒಂದು ಸಮಯದಲ್ಲಿ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೇವೆ. ಕಾರವಾರದ ಶಾಸಕ ಸತೀಶ್ ಸೈಲರನ್ನ ಟೀಕಿಸಿದ್ದ ಅವರು, ಒಂದಲ್ಲ 2 ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ತರುತ್ತೇವೆ ಎಂದವರು. ಈಗಾಗಲೇ ಇರುವ ಆಸ್ಪತ್ರೆಗೆ ಒಂದೇ ಯಂತ್ರ ಕೂಡ ತಂದಿಲ್ಲ. ತಮ್ಮ ಅವಧಿಯಲ್ಲಿ ಬಿಡುಗಡೆಯಾದ ಅನುದಾನದ ವಿವರಗಳನ್ನ, ಸುತ್ತೋಲೆಗಳನ್ನ ಸಾರ್ವಜನಿಕವಾಗಿ ಪ್ರಕಟಿಸಲಿ ಎಂದು ಸವಾಲೆಸೆದ್ರು. ನಾವು ಒಂದಲ್ಲ ಉತ್ತರ ಕನ್ನಡ ಜಿಲ್ಲೆಯ ನೋವನ್ನು ದೂರ ಮಾಡ್ತೇವೆ, ಉತ್ತರ ಕನ್ನಡ ಜಿಲ್ಲೆಯ ಜನತೆಗೆ ಕಣ್ಣೀರನ್ನು ಒರೆಸ್ತೇವೆ ಅನ್ನೋ ಲೆಕ್ಕದಲ್ಲಿ 2 ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳನ್ನು ನಾವು ಮಾಡಿಯೇ ತೀರ್ತೇವೆ ಅಂತ ಹೇಳಿ ಈ 2.5 ವರ್ಷ ಆಯಿತು. ಅದರ ಮುಖಾಂತರ ಇಲ್ಲಿಯ ಶಾಸಕರಿಗೆ ಇಲ್ಲಿಯ ಅವರ ಬಳಗದವರು ಬಂದು ಇವತ್ತು ಪ್ರತಿ ಸಲ ಏನು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರಲ್ಲ, ಪ್ರತಿ ಸಲ ಜನರಿಗೆ ಸುಳ್ಳು ಮಾತಾಡಿ ಕಣ್ಣೊರೆಸುವಂತ ಪ್ರಯತ್ನ ಮಾಡೋದು ಬಿಟ್ಟು ಸುಳ್ಳು ಮಾತಾಡೋ ಮಚ್ಚಿಕೆ ಮಾಡ್ತಾ ಇದ್ದಾರಲ್ಲ, ಅವರ ಆದೇಶ ಸುತ್ತೋಲೆಯನ್ನು ತೋರಿಸಬೇಕಾಗಿ ತಮ್ಮ ಮುಖಾಂತರ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಕೇಣಿ ಬಂದರು ಯೋಜನೆಯನ್ನ ವಿರೋಧಿಸಿ ಸ್ಥಳೀಯರು ಹೋರಾಟ ಮಾಡ್ತಿದ್ದಾರೆ. ಆದರೆ ಜಿಲ್ಲೆಯ ಕಾಂಗ್ರೆಸ್ಸಿನ ಓರ್ವ ಜನಪ್ರತಿನಿಧಿ ಕೂಡ ಅವರ ಅಳಲು ಕೇಳಲಿಲ್ಲ. ಗ್ಯಾರಂಟಿ ಬೇಡ ಎಂದು ಮುಚ್ಚಳಿಕೆ ಬರೆದುಕೊಡಲು ಕಾಂಗ್ರೆಸ್ಸಿನ ಜಿಲ್ಲಾ ವಕ್ತಾರ ಶಂಭು ಶೆಟ್ಟಿ ಹೇಳಿದ್ದಾರೆ. ಹಾಗಾದರೆ ಕೇಂದ್ರದ ಬಿಜೆಪಿ ಸರ್ಕಾರವು ನೀಡುವ ಯೋಜನೆಗಳನ್ನ ನೀವೇಕೆ ಪಡೆಯುತ್ತೀರಿ ಎಂದು ಪ್ರಶ್ನಿಸಿದ್ರು. ಜೀವನ ತೆಗಿತಾರಂತ ದೊಡ್ಡ ಪ್ರಾಜೆಕ್ಟ್ ಅಂತೆ, ಹೌದು ಮಾಡಿ ಬಹಳಷ್ಟು ಜಾಗಗಳಿತ್ತು, ಬಹಳಷ್ಟು ಬೀಜಗಳಿತ್ತು, ಎಲ್ಲ ಬಿಟ್ಕೊಂಡು ಕೇಣಿಯಲ್ಲೇ ಬಂದ್ಕೊಂಡು ಯಾಕೆ ಮಾಡ್ಬೇಕಾಗಿತ್ತು? ಸರ್ವೆ ಮಾಡದೆ ಯಾರನ್ನ ಅಪಹರಿಸಿಕೊಂಡು ಮಾಡಿದಾಗೆ ಜನರನ್ನು ಬೇರೆ ಬೇರೆ ಜನಾಂಗದನ್ನು ಅಪಹರಿಸಿಕೊಂಡು ಅವರೇ ಹಣವನ್ನು ಕೊಟ್ಟು ಇವತ್ತು ಕೇಣಿಗೆ ಲಂಗರ್ ಹಾಕಿದ್ದಾರೆ. ಇಲ್ಲಿಯ ಹಾಸ್ಪಿಟಲ್ಗೆ ಹಣ ಬೇಕು ಅಥವಾ ಆದೇಶ ಸುತ್ತಲೇನು ಕಾಂಗ್ರೆಸ್ನವರು ಬಿಡುಗಡೆ ಮಾಡಿದ್ರೆ ಅದು ಇವತ್ತಿನ ಶಂಭು ಶೆಟ್ಟಿ ಅವರು ಪದೇ ಪದೇ ಸುಳ್ಳು ಮಾತಾಡ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರಲ್ಲ, ಬಂದು ತೋರಿಸ್ಲಿ, ಮಾಧ್ಯಮ ಬಿಡುಗಡೆ ಮಾಡಿ. ಹಾಲಕ್ಕಿ ಸಮುದಾಯದ ಅಭಿವೃದ್ಧಿಗೆ ಬಂದ ಹಣವನ್ನ ಪಿಡಬ್ಲ್ಯೂಡಿ ಕಾಮಗಾರಿ ಬದಲಿಸಲು ಪ್ರಯತ್ನಿಸುತ್ತಿದ್ರು. ಕಾಳಿ ಸೇತುವೆ ಅವಶೇಷಗಳನ್ನ, ಕಾಂಡ್ಲಾ ಗಿಡಗಳನ್ನ ಕಡಿದು ಸಮತಟ್ಟು ಮಾಡಲು ಉಪಯೋಗಿಸಿಕೊಂಡಿದ್ದಾರೆ. ಇವುಗಳ ಕುರಿತು ತನಿಖೆ ನಡೆಯಬೇಕು ಎಂದರು. ಪ್ರಾಣಿಗಳು ಹೊಟ್ಟೆ ಇರುವಂತಹ ಜಾಗ ಅದು ಕಾಂಡ್ಲಾ ಗಿಡಗಳು, ಅದರ ಅಡಿಯಲ್ಲಿ ಕಟ್ ಮಾಡಿಕೊಂಡು ಇವತ್ತು ತಮ್ಮ ಜಾಗದಲ್ಲಿ ಫಿಲ್ಅಪ್ ಮಾಡಿಕೊಂಡು ಈಗಿನ ಶಾಸಕರು ಅದನ್ನು ಸಹ ಮಾಡಿದ್ದಾರೆ. ರಾಜ್ಯ ಮಾಧ್ಯಮ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಮಾತನಾಡಿ, ಜಿಲ್ಲೆಯ ತಾಲೂಕು ಆಸ್ಪತ್ರೆಗಳಲ್ಲಿಯೂ ವೈದ್ಯರ ಕೊರತೆ ಗಂಭೀರವಾಗಿದೆ. ಹೆರಿಗೆ ತಜ್ಞರು, ಮೂಳೆ ತಜ್ಞರು ಸೇರಿದಂತೆ ನುರಿತ ವೈದ್ಯರು ಇಲ್ಲ. ಔಷಧ ಪೂರೈಕೆ ಸರಾಗವಾಗಿಲ್ಲ. ಆಸ್ಪತ್ರೆಗಳ ಕಟ್ಟಡಗಳ ಸ್ಥಿತಿಯೂ ಶೋಚನೀಯ ಎಂದು ಟೀಕಿಸಿದ್ರು. ಕಾರ್ಯಕ್ರಮದಲ್ಲಿ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸದಸ್ಯ ಕೆಜಿ ನಾಯ್ಕ್, ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್, ಜಿಲ್ಲಾ ಉಪಾಧ್ಯಕ್ಷ ಸಂಜಯ್ ಸಾಳುಂಕೆ, ಮಾಧ್ಯಮ ಸಂಚಾಲಕ ಕಿಶನ್ ಕಾಂಬ್ಳೆ, ಸುಭಾಷ್ ಗುನಗಿ, ನಾಗೇಶ್ ಕುರ್ಡೇಕರ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ.
ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.